ಸರ್ಕಾರ ಮಾಡಲಿಲ್ಲ. ಅಣ್ಣ ಬ್ರಹ್ಮರು ನೀವು. ಅಣ್ಣ ಬ್ರಹ್ಮರಿಗೆ ಇವತ್ತ 10 ನಿಮಿಷಕ್ಕೊಬ್ಬ 5 ನಿಮಿಷಕ್ಕೊಬ್ಬ ಈ ದೇಶದಾಗ ತನ್ನ ಕುಟುಂಬನ ಬದುಕಿಸ್ದಾಕ ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲರಕ್ಕ, ಒಳ್ಳೆ ನೀರಾವರಿ ಇಲ್ಲರಕ್ಕ, ರೈತರಿಗೆ ಸೌಕರ್ಯ ಇಲ್ಲದಕ್ಕಾಗಿ ಈ ದೇಶದಾಗ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾನಂತಂದ್ರೆ ಈ ದೇಶದ ಪ್ರಧಾನಮಂತ್ರಿ ಏನ, ಈ ರಾಜ್ಯದ ಮುಖ್ಯಮಂತ್ರಿ ಏನ, 220 ಶಾಸಕರ, 500 ಮಂದಿ ಸಂಸದರ, MLCಗಳನ್ನ, ರಾಜ್ಯಸಭಾ ಸದಸ್ಯ ಎಲ್ಲರನ್ನೂ ಕಳಿಸಿದ್ವು. ಬೇರೆದವ್ರು ಯಾರೂ ಕೂಡ ಈ ದೇಶದಾಗ ಆತ್ಮಹತ್ಯೆ ಮಾಡ್ಕೋತಿಲ್ಲ. ರೈತರು ಯಾಕ ಕಷ್ಟ, ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲಾರ. ಒಂದು ಚಾಕ್ಲೇಟ್ ನಮ್ಮದ ಹೋಗೈತೆ, ಅದು ₹1 ಇದ್ದದ್ದು ಇವತ್ತು ₹10 ಆಗೈತಿಲ್ರಿ ಸರ್. ₹10 ಆತ್ರೀಗದ, ನಮ್ಮದು ₹1 ಐತೆ. ನಮ್ಮದ ಪ್ರೊಡಕ್ಟ್, ನಮ್ಮದ ಸಕ್ಕರೆ, ನಮ್ಮದ ಅದಕ್ಕೆ ಗೋಧಿ, ₹10 ಇವತ್ತು ಚಾಕ್ಲೇಟ್. ನಮ್ಮ ಬೆಳೆಗೆ ರೇಟ್ ಮಾತ್ರ ಅಷ್ಟ ಐತಿ. ಎಷ್ಟ ರೈತ ಸಂಕಷ್ಟನ ದಿನನಿತ್ಯ ಅನುಭವಿಸತ್ತಾನು. ಆದರೂ ನಮ್ಮ ರೈತ ದೇವರ ಪಾಪ. ಯಾಕಂತಂದ್ರೆ ಲಾಭ ಆಗಲಿ ಬಿಡಲಿ, ಬೆಳೆದು ಅದು ಉತ್ಪಾದನೆ ಬತ್ತಪ್ಪ ಅಂದ್ರೆ ಅದನ್ನು ಯಾವಾಗ ಮಾರಿ ಕುಲ್ಲ ಮಾಡೋದು, ಅದು ರೇಟ್ ಬರ್ಕೊಡ್ದ ಈ ದಲ್ಲಾಳಿಗಳು ಮಾತ್ರ ಅವ್ರು ನಿರಂತರ ನಮಗೆ ಮೋಸ ಮಾಡಿ ಬದುಕ್ತಾರೆ. ನಮ್ದು ಯಾವಾಗ ಬೆಳೆ ಬರ್ತೈತಿ ಅವಾಗ ರೇಟ್ ಕಡಿಮೆ ಮಾಡ್ತಾರೆ, ನಮಗೆ ಅನಿವಾರ್ಯ ಆಕೈತಿ. ಎಟ್ರೆ ಹಾಳಾಗಿ ಹೋಗೋದು ನಡಿಪ ಅವನವನು ಕೊಟ್ಟು ಹೋಗೋಣ ಅಂಥೇಳಿ ನಾವು ಕೊಟ್ಟು ಹೋಗಿಬಿಡ್ತು. ಮತ್ತೆ ಬೀಜ ಹಾಕತ್ತವ. ಅದು ಲಾಭ ಆಗಲಿ ನುಕ್ಸಾನ್ ಆಗಲಿ ಬಿಡಲಿ, ಈ ನಾಡನ್ನು ಸುಖ ಸಂಪತ್ತವಾಗಿ ಅನ್ನ ಕೊಟ್ಟು ಬಸಿರ್ತಕ್ಕಂಥ ನೀವೆಲ್ಲ ದೇವ್ರುಗಳು ದಿನನಿತ್ಯ ದುಡಿತಾ ಇದ್ದೀರಿ. ನಮಗೆ ಇಡೀ ಜಗತ್ತನ್ನು ಮೋಸ ಮಾಡಿ ಬದುಕತ್ತೈತೆ. ಅಧಿಕಾರಿಗಳು ಕೂಡ ಮೋಸ ಮಾಡಿ ಬದುಕತ್ತಾರೆ. ಅವ್ರು ರೊಕ್ಕ ಕೊಡತ್ತು, ತಿಂಗಳ ಪಗಾರ ಕೊಡತ್ತು, ಅವರಿಗೆ ಲಕ್ಷ ಗಂಟ್ಲೆ ಪಗಾರ ಕೊಡ್ತು, 1000 ಗಂಟ್ಲೆ ಕೂಡ ಪಗಾರ ಕೊಡ್ತು. ಆದರೂ ಭ್ರಷ್ಟಾಚಾರಕ್ಕೆ ಬಿಟ್ಟಾರನ್ರಿ? ಭ್ರಷ್ಟಾಚಾರಕ್ಕೆ ಬಿಟ್ಟಿಲ್ಲ. ಅಧಿಕಾರಿಗಳು ಮೋಸ ಮಾಡ್ತಾರೋ. ಎಲ್ಲ ಕಾರ್ಯಾಂಗ ಮತ್ತು ಶಾಸಕಾಂಗ, ನ್ಯಾಯಾಂಗ 3 ವ್ಯವಸ್ಥೆ ಮೋಸ ಮಾಡತ್ತವ ಅಜರ್. ಪ್ರಜಾಪ್ರಭುತ್ವ ಅನ್ನೋದು ಕೂಡ ಇವತ್ತ ಉಳಿದಿಲ್ಲ ನೋಡ್ರಿ. ಇವತ್ತಿನ ಕಬ್ಬಿನ ಬಾಕಿ ರಾಜ್ಯದಾಗ ಸುಮಾರು 30,000 ಕೋಟಿ ರೂಪಾಯಿ ರೊಕ್ಕಿನ 4,000 ಕೋಟಿ ರೂಪಾಯಿ ಬಾಕಿ ಐತೆ ಅಜರ್. ಕಬ್ಬಿನ 10 ಲಕ್ಷಕ್ಕಿಂತ ಮೇಲ್ಪಟ್ಟ ರೈತರು ಬಾಕಿ ಉಳ್ದೈತೆ. 3 ತಿಂಗಳ 4 ತಿಂಗಳ ಇನ್ನು 2 ತಿಂಗಳ ಕಬ್ಬಿನ ಬಾಕಿ ಕೊಟ್ಟಿಲ್ಲ. 14 ದಿವಸನಾಗ ಕೊಡಬೇಕು ಅನ್ನುವಂಥ ಕಾನೂನು ಐತಿ. ಕೊಡದೆ ಇವುದ್ರ 15% ಇಂಟ್ರೆಸ್ಟ್ ಹಾಕಿ ಕೊಡಬೇಕು ಅನ್ನುವಂಥ ಕಾನೂನು ಐತಿ. ಬಡ್ಡಿ ಸಮೇತ ಹಾಕಿ ಕೊಡ್ಬೇಕು ಅನ್ನೋದೈತಿ. ಯಾರೋ ಇತಿಹಾಸದಾಗ ಬಡ್ಡಿ ಕೊಡಲಿಲ್ಲ. ಕಾನೂನು ಅದು ಯಾರಿಗೆ ಐತಪ್ಪ ಅಂತಂದ್ರೆ ಅಜರ್, ಅದು ಬಡವ್ರಿಗೆ ಮಾತ್ರ. ಶ್ರೀಮಂತರಿಗೆ ಕಾನೂನು ಇಲ್ಲ. ನೀವ ಜನಸಾಮಾನ್ಯರು ಏನ ಈ ಒಳ್ಳೇದಂತೇಳಿ ಹೋಗ್ತಾ ಇದ್ದೀವಿ, ನಾವು ಅಷ್ಟೇ ಕಾನೂನು ಪಾಲನೆ ಮಾಡತ್ತು. ಇಂಥ ಹಲವಾರು ವಿಚಾರದಾಗ ಇಡೀ ರೈತ ಕುಲವನ್ನು ನಾಶ ಮಾಡ್ತಕ್ಕಂಥ ಹುನ್ನಾರಗಳು ಮಾತ್ರ ನಡೆದವು. ರೈತ ಕುಲ ಉಳಿಬೇಕಪ್ಪ ಅಂದ್ರೆ ನೀವು ರೈತ ದೇವರುಗಳು ಮನಸ್ಸು ಮಾಡಬೇಕು. ಇನ್ನು ಮುಂದೆ ಚಂದ್ರಶೇಖರ್ ಅಜ್ಜಾರ, ನಮ್ಮ ಶಶಿಕಾಂತ್ ಗುರೂಜಿ, ಈ ಎಲ್ಲ ಅಜ್ಜಾರ ನೇತೃತ್ವದಾಗ ಇನ್ನು 1 ಕೋಟಿ ಜನ ಗುರ್ಲಾಪುರದಾಗ ಮುಂದಿನ ದಿನಮಾನದಾಗ ಕೂಡಬೇಕಾಗಿತ್ತು. ಅಂದಾಗ ಈ 220 ಮಂದಿ ಸಂಸದರ, ದೇಶದ ಪ್ರಧಾನಮಂತ್ರಿ ನಿಮ್ಮ ಕಡೆ ನೋಡ್ತಾರ. ಯಾಕೋ ದೇವ್ರುಗಳ ಕೋಟಿ ಜನ ಕೂಡ್ಯಾರು, ಇನ್ನು ನಮ್ಮದು ಜೀವ ನಡೆದಿಲ್ಲ. ಆ ದೇವ್ರುಗಳಿಗೆ ಏನು ಮಾಡಬೇಕು, ಏನು ಮಾತಾಡಿಸ್ಬೇಕು, ಭತ್ತ, ರಾಗಿ, ಜೋಳ, ತೊಗರಿ, ಕಡ್ಲಿ, ಏನೇನು ದವಸ ಧಾನ್ಯ ಈ ನಾಡಿಗೆ ಬೇಕು ಎಲ್ಲ ಕೊಟ್ಟಾರ. ಹಾಲು ಕೊಟ್ಟದು, ತುಪ್ಪನೂ ಕೊಟ್ಟದು, ಎಲ್ಲ ಏನು ಬೇಕು ಎಲ್ಲ ಕೊಟ್ಟದು, ಮೊಸರ ಕೊಟ್ಟದು ಇಲ್ರಿ. ಅಂತ ಹಾಲಿನ ರೇಟ್ ಇವತ್ತು ಎಷ್ಟು? 200 ರೂಪಾಯಿ ಲೀಟ್ರ್ ಆದರೂ ಕಡಿಮೆ ಐತಿ. 40-50 ರೂಪಾಯಿ ಹಾಲಿನ ರೇಟ್. ಅದೇನ ನಮ್ಮ ಜಾನುವಾರುಗಳು ಇಷ್ಟ ಮೇವು ಹಾಕಿದ್ರೆ ಹಿಂಡ್ತಾವನ ಇಲ್ಲ. ಒಂದು ಹೊರಿ 3 ಸಲ ಹಿಂಗೆ ಮೇವು ತಂದಾಗ ಜರ 4 ಲೀಟ್ರ್ ಹಾಲು ಹಿಂಡ್ತಾವೆ. ಅದು ಭಾಳ ಚಲೋ ಇದ್ದದ್ದು. ಇಲ್ಲ 2 ಲೀಟ್ರ್ ಹಿಂಡ್ತತಿ. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗೆ ಒಂದು 100 ರೂಪಾಯಿ ಲೀಟ್ರ್ ಹಾಲು ಕೊಡ್ಬೇಕಂತೇಳಿ ಒತ್ತಾಯ ಮಾಡಿದ್ವು. ಕೇಳಬೇಡ್ರಿ, ಮತ್ತು ಕೇಳ್ರಿ. ಯಾರಿಗೂ ಸಿಟ್ಟ ಬರುವತ್ತು ರೊಕ್ಕ ಬೇಡಾಗೈತೆ ಆಮೇಲೆ ಸರ್ ಯಾರಿಗೆ
ಕರೆಂಟ್ ಇನ್ನು ಮುಂದೆ ರಾತ್ರಿ ನೀರು ಹಸೋದಿಲ್ಲ ನಾವು. 12 ಗಂಟೆಗೆ ಅವ್ರೇನು ಮಾಡ್ತಿರ್ತಾರೋ ಅಧಿಕಾರಿಗಳ, ಈ ಮುಖ್ಯಮಂತ್ರಿಗಳು ಏನು ಮಾಡ್ತಿರ್ತಾರ? ಹಾಂ, ನಾವು ಕರೆಂಟ್ ಡಬ್ಬ್ಯಾಗಿರ್ತು ತೆಪ್ಪರ ಮನೆಗೆ ಬರೋರ ಇಲ್ಲ ಅಲ್ಲೇ ಇರ್ಬೇಕಾಕತಿ. ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗೆ ಹಗಲಿ 12 ತಾಸು ಕರೆಂಟ್ ಕೊಡ್ಬೇಕಪ್ಪ. ನಾವು ಹಗಲಿ 3 ಪೀಸ್ ವಿದ್ಯುತ್ ಕೊಡಬೇಕು, ರಾತ್ರಿ ಸಿಂಗಲ್ ಪೀಸ್ ಕೊಡಬೇಕು, ನಾವು ಆರಾಮಿರೋರಪ್ಪ ಅಂಥೇಳಿ ಈಗಾಗಲೇ ನಮ್ಮ ಗುರುಗಳ ನೇತೃತ್ವದಾಗ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿದ್ವು. ಕೊಡಲೇಬೇಕಾ, ಅವ್ರನ್ನ ಬಿಡಂಗಿಲ್ಲ. ಅದಕ್ಕೆ ನೀವು ಗಟ್ಟಿ ಆಗಬೇಕಾಗೈತಿ. ಅದಕ್ಕಾಗಿ ಜೋಡಕೊಳ್ಳಿ ಒಳಗೆ ಅಜ್ಜಾರ ನಿಮ್ಗೆ ಗಟ್ಟಿ ಆಗಿರಪ್ಪ, ನೀವೆಲ್ಲ ನಾಡಿನ ರೈತರು ಇನ್ನು ಸುಖವಾಗಿರ್ಬೇಕಾಗೈತಿ ಅಂತೇಳಿ ನಮ್ಮನ್ನೆಲ್ಲ ಇವತ್ತು ನಿಮ್ಮ ಸೇವಾ ಮಾಡೋಕ್ಕಿಲ್ಲ ಹೆಚ್ಚಾರ. ಹಾಕ್ರಿ, ಚುನಾವಣೆ ಒಳಗೆ ಪ್ರಜಾಪ್ರಭುತ್ವ ಐತಿ. ನೀವು ಯಾರಿಗೆ ಓಟ್ ಹಾಕ್ತೀರಿ ಹಾಕ್ರಿ. ಓಟ್ ಹಾಕೋದ್ನಾಗ ವಿಚಾರ ಮಾಡಿ ಹಾಕ್ರಿ. ಒಂದು ಕ್ವಾರ್ಟ್ರಕ್ಕೆ ಸೆರೆಕ ಓಟ್ ಹಾಕ್ಬೇಡ್ರಿ, ಒಂದು 1000 ರೂಪಾಯಿಗೆ ಹಾಕ್ಬೇಡ್ರಿ. ಯಾಕಂದ್ರೆ 1500 ದಿವಸ ₹1 ಕೊಡೋ ಒಂದು ಪೈಸಾ 10 ಪೈಸಾ ಸುದೇ ಬೀಳೋದಿಲ್ಲ. 10 ರೂಪಾಯಿ ಕೊಡ್ರಿ, ಇವತ್ತು ಭಿಕ್ಷುಕರು ಕೂಡ ರೊಕ್ಕ ತಗೋದಿಲ್ಲ. ಯಾಕೆ ಪ್ರಜಾಪ್ರಭುತ್ವ ಹಾಳಾಗೈತಪ್ಪ ಅಂತಂದ್ರೆ ನಮ್ಮ ಸ್ವಾಭಿಮಾನದ ಓಟನ್ನು ಮಾರ್ಕೋತು. ನಮ್ಮ ಬದುಕಿಗಾಗಿ ದಿವಸ 1000 ರೂಪಾಯಿ ಖರ್ಚು ಮಾಡ್ತೀವಿಲ್ರಿ. ದವಾಖಾನಿನೋ ಮತ್ತೇನೋ ಊಟ ವಗಾರೆ ಅಂತೇಳಿ ಖರ್ಚು ಮಾಡ್ತೀವಿಲ್ಲ. 1500 ದಿವ್ಸನಾಗ ಇವತ್ತು ನಾವು ಕೋಟ್ಯಾಧಿಪತಿ ಅದು ಅಂದ್ರೆ ಒಂದು 1000 ರೂಪಾಯಿಗೆ ಓಟ್ ಹಾಕ್ತು. ಈ ಬದಲಾವಣೆ ಆಗುವವರೆಗೆ ಆ 220 ಮಂದಿ ಬದಲಾಗೋದಿಲ್ಲ, ನಮ್ಮ ಬದುಕು ಬದಲಾಗೋದಿಲ್ಲ. ಅದನ್ನು ತಾವು ತೀರ್ಮಾನ ಮಾಡಬೇಕಾಗಿದೆ. ನಾಡಿನ ರೈತ ದೇವರುಗಳು ನೀವೆಲ್ಲ ಜನಸಾಮಾನ್ಯರು ನಾವು ತೀರ್ಮಾನ ಮಾಡಿದಾಗ ಅದಕ್ಕೊಂದಿನ ಬದಲಾವಣೆ ಆಗ್ತದೆ. ಈಗ ನೋಡ್ರಿ, ಅಲ್ಲಿ ಉಪಚುನಾವಣೆ ನಡೆದೈತೆ. ಉಪಚುನಾವಣೆಗೆ ಇಡೀ ರಾಜ್ಯ ಸರ್ಕಾರ ಎಲ್ಲ ಬಂದೈತೆ ಅದರಲ್ಲಿ. ಎರಡು ಪಕ್ಷದವ್ರು ಬಂದಾರ. ಕಬ್ಬಿನ ಬಾಕಿ ಕೊಡ್ಬೇಕಂತೇಳಿ ಒಬ್ಬ ಮಾತಾಡೋಕ್ಕಾಗಿತ್ತು. ನಮ್ಮ ದುರ್ದೈವ. ಅದಕ್ಕಾಗಿ ನಾವು ಈ ರೈತ ಅನ್ನುವಂಥದ ಈ ನಾಡಿನ ದೇವರು. ನಿಮ್ಮಿಂದ್ರ ದೇಶ ಬದುಕೈತೆ. ಸೈನಿಕರು ಯಾರ್ದಾರ ಅಂದ್ರೆ ನೀವು MLA ಮಕ್ಕಳದಾರು, ಯಾರು DC ಮಕ್ಕಳದಾರು? ಇಲ್ಲ, ನಮ್ಮ ಬಡವ್ರ ಮಕ್ಕಳ, ರೈತರ ಮಕ್ಕಳ ಅಲ್ಲಿ ದೇಶ ಕಾಯತ್ತಾರ. ಅವ್ರ ದೇಶ ಕಾಯತ್ತಾರು. ನಾವು ಈ ನಾಡಿಗೆ ಅನ್ನ ಹಾಕಾತು, ಈ ನಾಡು ಬದುಕೈತಿ, ಮುಗಿದು ದಗದು ಉಳಿದು ಮಂದಿದೇನಿಲ್ಲ. ಆದರೂ ಇವತ್ತು ರೈತರ ಬದಲ ಯಾರೂ ಕೂಡ ಚಿಂತನೆ ಮಾಡ್ತಾ ಇಲ್ಲ. ರೈತರ ಹೆಸರು ಮೇಲೆ ಅಧಿಕಾರಕ್ಕೆ ಬರ್ತಾರಿಲ್ಲ. ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರ. ನಮ್ಮೆಲ್ಲ ಬೆನ್ನೆಲ್ಲ ಮುರಿದು ಹೋಗಿದಾವೆ ಈಗಾಗಲೇ. ಭೂಮಿ ಕೂಡ ನಮ್ಮದು ಸಂಪೂರ್ಣ ಹಾಳಾಗಿ ಹೋಗೈತಿ. ಯೂರಿಯಾ DAP ಕಾಂಪ್ಲೆಕ್ಸನ್ನು ಹೋಗದ ಮೊದಲು ಅಜ್ಜಾರ ಹಸಿರು ಕ್ರಾಂತಿ ಮಾಡ್ರು. ಇದು ಮೊದಲು ಇದ್ರಿಕಿಲ್ಲ. ನಮ್ಮ ಅಜ್ಜಗಳು ಏನು ಮಾಡ್ತಿರು, ಎಷ್ಟು ಬೇಕಟ್ಟ ತಿನ್ನೋದು, ಬೇಕಾದ್ರೆ ಬೇರೆದವ್ರಿಗೆ ಸ್ವಲ್ಪ ದುಡ್ದು ಹಾಕೋದು, ಇದ್ದಿದ್ದ ಮನ್ಯಾಗ 10 ವರ್ಷ ಕೂತು ತಿನ್ನುವಂಗೆ ಮಾಡ್ಕೊಂಡ ವ್ಯವಸ್ಥೆ ಇದ್ರು. ನಮಗೆ ಹೆಚ್ಚಿನ ಸಾಲ ಕೊಟ್ಟು, ಹೆಚ್ಚಿನ ಸಲಕರಣೆಗಳನ್ನ ಕೊಟ್ಟು ಹೆಚ್ಚು ಬೆಳಿಬೇಕಂತೇಳಿ ಯೂರಿಯಾ DAP ಕಾಂಪ್ಲೆಕ್ಸನ್ನು ರೆಡಿ ಮಾಡಿ ಭೂಮಿ ಕೊಟ್ಟರು. ಯೂರಿಯಾ DAP ಕಾಂಪ್ಲೆಕ್ಸ್ ಉಗಿದ ಈಗೆಲ್ಲ ಭೂಮಿಯನ್ನು ಹೆಚ್ಚು ಆಹಾರ ಬೆಳೆ ಆಯ್ತು. ಭೂಮಿ ಎಲ್ಲ ಕೂಡ ಸಂಪೂರ್ಣ ಭೂಮಿ ಒಳಗೆ ಇಂಗಾಲ ಅನ್ನುವಂಥ ಪದಾರ್ಥ 7% ಹೋಗಿ ಈಗ 3-4% ಬಂದೈತಿ. ಅದೇನಾದ್ರು 1% ಬಂದ್ರೆ ಒಂದು ಚೀಲ ಯೂರಿಯಾ ಉಗಿದ್ರು ಕೂಡ ಭೂಮಿ ಬೆಳೆದಿಲ್ಲ. ಹಿಂದೆ ನಾವು ಒಂದು ಜವಾರಿ ಆಕಳ ನಮ್ಮ ದನದ ಸಗಣಿ ಹಾಕಿ ಫಲವತ್ತಾದ ಆಹಾರವನ್ನು ಊಟ ಮಾಡ್ತಕ್ಕಂಥ ಸಂದರ್ಭ ಇದೆ. ವಿಚಾರ ಮಾಡ್ರಿ, ಯಾರ ಮನ್ಯಾಗ ಪೇಷಂಟ್ ಇಲ್ಲಿ ಕೈ ಎತ್ತರಿ? ಒಬ್ಬರು ಎತ್ತವ್ರು ನೋಡ್ರಿ ಸರ್. ಯಾರ ಮನ್ಯಾಗ ಪೇಷಂಟ್ ಇಲ್ಲಿ ಕೈ ಎತ್ತರಿ ನೋಡ್ರಿ? ಎಲ್ಲರ ಮನ್ಯಾಗ ಪೇಷಂಟ್ ಅದಾವ. ಯಾಕ? ಆಹಾರ ಎಲ್ಲ ಸಂಪೂರ್ಣ ಹಾಳಾಗೈತಿ. ಯೂರಿಯಾ DAP ಇಂಥ ಹಲವಾರು ಕೆಮಿಕಲ್ಸನ್ನು ಬಡ್ದ ಭೂಮಿ ಫಲವತ್ತತೆ ಹಾಳು ಮಾಡಿದ್ದು. ಆಹಾರ ನಾವು ಊಟ ಮಾಡತ್ತು, ನಾಡಿಗೆ ಕೊಡತ್ತು. ಆ ಭೂಮಿ ಫಲವತ್ತತೆಯನ್ನು ಮಾಡ್ಲಿಕ್ಕೆ ಕೂಡ ಇಡೀ ದೇಶ, ಈ ರಾಜ್ಯಗಳ ಊಟ ಮಾಡೋರ ಎಲ್ಲರೂ ಆ ಭೂಮಿಯನ್ನು, ತಾಯಿಯನ್ನು, ಅದನ್ನು ಗೋಮಾತೆಯನ್ನು ಇಟ್ಕೊಂಡು ಆ ತಾಯಿಯನ್ನು ಫಲವತ್ತತೆ ಮಾಡಬೇಕಾಗೈತಿ.
ಒಂದು ಜವಾರಿ ಆಕಳಿಂದ್ರೆ 10 ಎಕರೆ ಒಕ್ಕಲ್ತನ ಮಾಡ್ಲಿಕ್ಕೆ ಸಾಧ್ಯ ಐತೆ. ನಾವೊಂದು ಸ್ವಲ್ಪ ಅದರ ಸಂಬಂಧ ಕಾಳಜಿ ಮಾಡಬೇಕು. ಒಂದು ಆಕಳ, ಅದರದ್ದು ಗೋಮೂತ್ರ, ಅದರದ್ದು ಸೆಗಣಿ, ಅದು ನಾಳೆ ಗೋಕೃಪಾಮೃತ, ಜೀವಾಮೃತ, ಹಲವಾರು ವಿಧಾನಗಳನ್ನು ನಾವು ಈಗಾಗಲೇ ಸಾಕಷ್ಟು ತಾವೆಲ್ಲ ನಮ್ಮ ಕಣ್ಣೀರು ಮಠ ಗುರುಗಳ ಕಡೆ ಎಲ್ಲ ತಾವೆಲ್ಲ ಕೇಳ್ತಿರ್ತೀರಿ. ನೈಸರ್ಗಿಕ ಕೃಷಿಯನ್ನು ನಾವು ಮಾಡಿ ಬದಲಾವಣೆ ಮಾಡಬೇಕು. ನಾಳೆ ಈ ಜವಾರಿ ಆಕಳ ವಯಸ್ಸಾದಪ್ಪ ಅಂತಂದ್ರೆ ಆ ಜವಾರಿ ಆಕಳನ್ನು ಮನ್ಯಾಗ ಒಂದು ನಾಳೆ ವಯಸ್ಸಾಗಿ ತಿರ್ಕೋತಪ್ಪ ಅಂತ ತಿಳ್ಕೊರಿ. ಒಂದು ದೊಡ್ಡ ಟ್ಯಾಂಕ್ ತಂದ, ಟ್ಯಾಂಕಿನಾಗ ಅದನ್ನು ಹಾಕಿ ಅದರ ತೂಕದಷ್ಟು ಗೋಮೂತ್ರ, ಅದರ ತೂಕದಷ್ಟು ಸೆಗಣಿ, ಬೆಲ್ಲ, ಪಪ್ಪಳಕಾಯಿ, ಬಾಳಿಕಾಯಿ, DVST ಕಾಂಪೋಸ್ಟರ್ ಹಾಕಿ ಒಂದು 100-200 ದಿನ ಪ್ಯಾಕ್ ಮಾಡಿರಪ್ಪ ಅಂದ್ರೆ 1500 ಲೀಟ್ರ್ ಟಾನಿಕ್ ರೆಡಿ ಆಗ್ತತಿ. 5-6 ಲಕ್ಷ ರೂಪಾಯಿ ಬೆಲೆ ಬಾಳುವಷ್ಟು ಟಾನಿಕ್ ರೆಡಿ ಆಕತಿ. ಅದನ್ನು ತಾವು ಭೂಮಿಗೆ ಏನಾರೇ ಡ್ರಿಪ್ ಮುಖಾಂತರನೋ ತಾವು ಪಂಪಿನ ಮುಖಾಂತರ ತಾವು ಭೂಮಿ ಒಳಗೆ ಬಿಟ್ಟಿರಪ್ಪ ಅಂದ್ರೆ ಆಟೋಮೆಟಿಕ್ ಭೂಮಿ ಒಳಗೆ ಎರಿಹುಳ ರೆಡಿ ಆಗ್ತಾವು, ಭೂಮಿ ಫಲವತ್ತತೆ ಆಗ್ತತಿ, ಭೂಮಿಗೆ ಅಮೃತ ಆಗ್ತದೆ, ಟಾನಿಕ್ ರೆಡಿ ಆಗ್ತದೆ. ಹೀಗೆ ಹಲವಾರು ವಿಧಾನ ಮಾಡಿ ಭೂಮಿಯನ್ನು ಫಲವತ್ತತೆ ಮಾಡಲಿಲ್ಲ ಅಂದ್ರೆ ಲಕ್ಷಾಂತರ ಮಕ್ಕಳಿಗೆ ಹುಟ್ಟಿದ ತಕ್ಷಣ ಶುಗರ, BP, ಕ್ಯಾನ್ಸರ ಆಗತಾವಿಲ್ರಿ. ಮತ್ತು ಹುಟ್ಟಿದ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಇವತ್ತು BP, ಶುಗರ್. ಮುಂದಿನ ಪೀಳಿಗೆಯನ್ನು ಉಳಿಸ್ಬೇಕಪ್ಪ ಅಂದ್ರೆ ಇವತ್ತು ಭೂಮಿಯನ್ನು ಫಲವತ್ತತೆ ಕಾಪಾಡಬೇಕಾಗೈತಿ. ಇವೆಲ್ಲದಕ್ಕೂ ಕೂಡ ನಾವು ರೈತರು ಒಕ್ಕಟ್ಟು ಆಗಬೇಕು. ರೈತರ ಒಕ್ಕಟ್ಟು ಆಗಲಿಲ್ಲ ಅಂದ್ರೆ ನಮ್ಮ ಬದುಕನ್ನು ಯಾರೂ ಕೂಡ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಕ್ಕಟ್ಟಾದಪ್ಪ ಅಂತಂದ್ರೆ ಈಗ ಇಡೀ ನಾಡಿನ ಪರಮ ಪೂಜ್ಯರೆಲ್ಲರೂ ಕೂಡ ನಮ್ಮ ಗುರುಗಳು ಚಂದ್ರಶೇಖರ್ ಗುರುಗಳು ವಿಶೇಷವಾಗಿ ಹೇಳ್ತಿರ್ತಾರೆ, ಏನಿಲ್ಲ ಅಧ್ಯಕ್ಷರ ಫಲವತ್ತತೆ ಮಾಡಲಿಕ್ಕೆ ನೀವು ಇಡೀ ರೈತರಿಗೂ ಕೂಡ ಜಾಗೃತಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಭೂಮಿ ಫಲವತ್ತತೆ ಆಗಲಿಲ್ಲ ಅಂದ್ರೆ ನಾಳೆ ಮುಂದೆ ಈ ಪೀಳಿಗೆ ಉಳಿದಿಲ್ಲ ಅನ್ನುವಂಥದ್ದನ್ನು ಪ್ರತಿಯೊಂದು ಕಾರ್ಯಕ್ರಮದಾಗ ಎಲ್ಲರ ಪರಮ ಪೂಜ್ಯರು ಕೂಡ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಈ ನಾಡಿನ ರೈತ ಉಳಿದ್ರೆ ಈ ಜಗತ್ತು ಉಳಿದೈತಿಲ್ಲ ಅಂದ್ರೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಾವೇನತ್ತು ಅವ್ರು ಯಾರೂ ಚಿಂತೆ ಮಾಡಕ್ಕೆ ತಯಾರಿಲ್ಲ. ಇವತ್ತು ನಮ್ಮ ಬಾಳೆ ಬದಲು ನಾವರೇ ಚಿಂತೆ ಮಾಡೋನಿಲ್ಲ, ನಮ್ಮ ಬಾಳೆ ಹಾಳಾಗತ್ತತಿ. ಹೌದಿಲ್ರಿ? ನಮ್ಮ ಕುಟುಂಬ ಹಾಳಾಗತ್ತತ್ಯ, ನಮ್ಮ ಹೊಟ್ಟೆ ಕಡೆ ಆತತಿ, ನಾವು ಅಜೀವಾಣ ತಿನ್ಬೇಕಾಗೈತಿ, ನಮ್ಮ ಕುಟುಂಬ ಬೀದಿಗೆ ಬರತತ್ಯ, ನಮ್ಮ ಅಣ್ತಮ್ಮ ಸಾಯ ಆತನ, ಆತ್ಮಹತ್ಯೆ ಮಾಡೋಕ್ಕೂ ಆತನ. ಅವ್ರು ಯಾರೂ ವಿಚಾರ ಮಾಡಲಿಲ್ಲ ಅಂದಮೇಲೆ ತಿನ್ನು ಮುಂದೆ ಕಬ್ಬ, ಕರೆಂಟ, ಮತ್ತೊಂದು ಮೆಕ್ಕೆಜೋಳ, ಭತ್ತ, ರಾಗಿ ಹೋರಾಟ ಐತೆ ಅಂದ್ರೆ ಲಕ್ಷಾಂತರ ಜನ ಸ್ವಾಭಿಮಾನಲೆ ಬಂದು ಆ ಹೋರಾಟದಾಗ ಭಾಗವಹಿಸಬೇಕು. ಭಾಗವಹಿಸ್ಲಿಕ್ಕೆ ತಾವೆಲ್ಲ ರೈತ ತಾಯಂದಿರು ಕೂಡ ನೋಡ್ರಿ, 1,50,000 ರೂಪಾಯಿ ಬಂಗಾರ ಹೆಂಗೆ ತರಲಿಕ್ಕೆ ಸಾಧ್ಯತೆ? ಕಬ್ಬಿಗೆ 5,500 ರೂಪಾಯಿ ಒಂದು ಟನ್ನಿಗೆ ಆದ್ರೆ ಮಾತ್ರ ನಿಮಗೆ ಬಂಗಾರ ತರಲಿಕ್ಕೆ ಸಾಧ್ಯತೆ. ಹೌದಿಲ್ರಿ? ಮತ್ತು ಈ 3,300 ಇವತ್ತು ಬಂಗಾರ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಂಗಾರ ಎಷ್ಟು ಪಟ್ಟು ಹೆಚ್ಚಾದ ರೇಟ? ಒಂದು ವರ್ಷದಿಂದ ಎಷ್ಟಿತ್ತು ರೀ? 50,000. ಇವತ್ತ 1.5 ಲಕ್ಷ, 1 ಲಕ್ಷ ರೂಪಾಯಿ ಜಾಸ್ತಿ ಆಯ್ತು. ಮಕ್ಕಳ ಮದುವೆ ಹೆಂಗೆ ಮಾಡ್ಬೇಕಾ? ಜಾಸ್ತಿ ರೈತರ ಮಕ್ಕಳು ಅದಾರು. ರೈತರ ಮಕ್ಕಳಿಗೆ ರೈತರು ಹೆಣ್ಣು ಕೊಡುವಲ್ಲ. ಇವತ್ತು ಅಸಹ್ಯ ಪಟ್ಕೋತು. ಇನ್ನು ಮುಂದೆ ಹಂಗೆ ಆಗಬಾರ್ದು. ರೈತರ ಮಕ್ಕಳು ರೈತರಿಗೆ ನಾವು ಮೊದಲು ಹೆಣ್ಣು ಕೊಡೋಕೆ ಕಲಿಬೇಕು. ನಾವು ಒಕ್ಕಟ್ಟಾಗಿ ಕಬ್ಬಿಗೆ 5,500, ಭತ್ತ, ರಾಗಿ ಎಲ್ಲ ಬೆಳೆಗಳಿಗೂ ಕೂಡ 5,500 ರೂಪಾಯಿ ಕಬ್ಬಿನ ಬಿಲ್ ಆ ಥರ ನೀವು ಬೇರೆ ಕಡೆ ಹೆಣ್ಣು ಕೊಡ್ತೀರಿ? ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಕರೆಗೆ 5 ಲಕ್ಷ ರೂಪಾಯಿ ಉತ್ಪನ್ನ ಬರ್ತೈತೆ. 2 ಲಕ್ಷ ಖರ್ಚು ಆದರೂ 3 ಲಕ್ಷ ರೂಪಾಯಿ ಉಳಿದೈತಿ. ತಿಂಗಳ 30,000 ರೂಪಾಯಿ ಒಂದು ಎಕರೆದಾಗ ಹಾಕಾರ 5,000 ಕಬ್ಬಿನ ಬಿಲ್ ಆತಾರ. ಎಕರೆಗೆ 100 ಟನ್ ಕಬ್ಬು ಬೆಳಿತಾರೆ. ಇವರು ಕಬ್ಬಿನಾಗೆ ಇರ್ತಾರೆ. ಹೌದಿಲ್ರಿ? ಮತ್ತು ಅದಕ್ಕಾಗಿ ದಯವಿಟ್ಟು ನಮ್ಮ ಬಾಳೆ, ನಮ್ಮ ಬದುಕನ್ನು ನಾವು ಆರ್ಥಿಕವಾಗಿ ಪ್ರಬಲ ಆಗಲಿಕ್ಕೆ ದಯವಿಟ್ಟು ನಾವೆಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮಾಡೋಣ. ನಮ್ಮ ಹೋರಾಟಕ್ಕೆ ಇಡೀ ನಾಡಿನ ನನ್ನ ಎಲ್ಲ ಪರಮ ಪೂಜ್ಯರ ನಮ್ಮ ಜೊತೆ ಅದಾರು. ಯಾಕಂದ್ರೆ ದೇವ್ರುಗಳಿದ್ರೆ ಸಾಕು, ಉಳ್ದವ್ರ ಯಾವ ಬೇರೆ ಕಂಪ್ನಿ ನಾವು ವಿಚಾರ ಮಾಡೋದು ಬೇಡ. ದೇವ್ರುಗಳು ನಮ್ಮ ಹಿಂಬಾಲಿದ್ದಪ್ಪ ಅಂದ್ರೆ ಅವ ಯಾವ ಪುಣ್ಯಾತ್ಮ ಬರ್ತಾನೆ ನೋಡೋಣ್ರಿ.
ಗುರ್ಲಾಪುರದಾಗ ಹೋರಾಟ ಮಾಡಿದ್ವು. ನಾಡಿನ ಪರಮ ಪೂಜ್ಯರೆಲ್ಲ ಬಂದ್ರ ನಮಗೆ ವಿಮಾನದಾಗ ಕರ್ಕೊಂಡು ಹೋಗ್ತು ಅಂದರು, ಹೆಲಿಕಾಪ್ಟರ್ದಾಗ ಹೋಯ್ತು ಅಂದರು. ನಾವು ಎಲ್ಲಿ ಒಳಗಾಡಲಿಲ್ಲ. ಲಕ್ಷಾಂತರ ಜನ ನಮ್ಮ ಶಶಿಕಾಂತ್ ಗುರೂಜಿ ನಾಡಿನ ಪರಮ ಪೂಜ್ಯರ ನೇತೃತ್ವದಾಗ ಅಲ್ಲಿ ಗಪ್ಪ ಕೂತ್ಬಿಟ್ಟು, ಸರ್ಕಾರನ ನಿಮ್ಮ ಪಾದಕ್ಕೆ ಬಂದ ತಪ್ಪಾಗೈತಪ್ಪ, ನಿಮ್ಮ ಕಾಲು ಬೀಳ್ತು, 4 ದಿವಸ ಅವಕಾಶ ಕೊಡ್ರಿ, 2 ದಿವಸ ಅವಕಾಶ ಕೊಡ್ರಿ, ನಿಮ್ಮ ಕಬ್ಬಿನ ಬಿಲ್ಲ ಘೋಷಣೆ ಮಾಡ್ತು ಅಂತೇಳಿ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೋತಕ್ಕಂಥ ಕಾಲ ನಿಮ್ಮೆಲ್ಲ ರೈತ ದೇವರುಗಳ ಆಶೀರ್ವಾದದಿಂದ ಶಕ್ತಿ ಆಯಿತು. ಇನ್ನು ಮುಂದಕ್ಕೆ ಕೂಡ ಹಂಗೆ ಆಗಬೇಕಾಗೈತಿ ಹೋರಾಟ. ಈಗ ನೋಡ್ರಿ, ಮೊನ್ನೆ ಕರಗಾಮ ಏತ್ ನೀರಾವರಿ ಯೋಜನೆ ಅಜರ, ಈ ಚಿಕ್ಕೋಡಿ ತಾಲೂಕದ ಕರಗಾಮ ಏತ್ ನೀರಾವರಿ ಯೋಜನೆ ಸುಮಾರು 1200 ಕೋಟಿ ರೂಪಾಯಿ 20 ವರ್ಷದಿಂದ ಬರೀ ವಿಳಂಬ ಆಗಿದ್ದು. 10 ಸಲ ಪೂಜೆ ಮಾಡಿರ ಅಜ್ಜಾರ, 10 ಸಲ ಪೂಜೆನ ಮಾಡೋದು, ಒಟ್ಟು ವರ್ಷವೊಮ್ಮೆ ಪೂಜೆನ ಮಾಡೋದು, 5 ವರ್ಷಕ್ಕೊಮ್ಮೆ ಪೂಜೆ ಮಾಡೋದು, ಅದೇನು ಆಗಿರಕ್ಕಿಲ್ಲ. ಯಾವಾಗ ನಮ್ಮ ಗುರೂಜಿ ಅವರ ನೇತೃತ್ವದಾಗ ನನ್ನ ರೈತ ಸಂಘದ ಮನೋಜ್ ಹಲವಾರು ರೈತ ಸಂಘ ನೇತೃತ್ವದೊಳಗೆ ಒಂದು ಹೋರಾಟ ಮಾಡ್ತು. 4 ತಾರೀಕು ಅಂತೇಳಿ ಒಂದು ಹೋರಾಟ ಡೇಟ್ ಫಿಕ್ಸ್ ಮಾಡಿದ್ವು. 4 ತಾರೀಕು ಫಿಕ್ಸ್ ಮಾಡ್ತು ಅಂದ್ರೆ 2 ತಾರೀಕು ಅವತ್ತು ಜಾಗ ಖರೀದಿ ಮಾಡಿರ ಸರ್. 20 ವರ್ಷ ಆತು ಮಾಡಿರ್ಕಿಲ್ರಿ. ಯಾವಾಗ ಹೋರಾಟ ಡೇಟ್ ಫಿಕ್ಸ್ ಮಾಡಿದ್ದು ರೈತ ಸಂಘ ಹೋರಾಟ, ಅವಾಗ ಜಾಗ ಖರೀದಿ ಮಾಡಿ ಅಲ್ಲೇನೊಂದು 3-4 ಸಾವಿರ ಮಂದಿ ಕೂಡಿದು ಇನ್ನು 14 ತಿಂಗಳದಾಗ ಇದನ್ನು ಬಗೆಹರಿಸಿಕೊಡುತ್ತೆ ಅಂತೇಳಿ ನಮ್ಮ ಗುರುಗಳ ನೇತೃತ್ವದಾಗ ಬರೆದು ಕೊಟ್ಟಾಗ ಆ ಚಳವಳಿ ವಾಪಸ್ ಪಡೆದು ಇನ್ನು 15 ತಿಂಗಳದಾಗ ಬಗೆಹರಿತೈತಿ. ಅದು ಹೋರಾಟದ ಶಕ್ತಿ. 20 ವರ್ಷ ಯೋಜನೆ ಸ್ಯಾಂಕ್ಷನ್ ಆಗಿ ಈ ಕರ್ನಾಟಕ ರಾಜ್ಯ ರೈತ ಸಂಘ ತಾವು ರೈತ ದೇವರುಗಳು ಒಕ್ಕಟ್ಟಾದ್ರಿ ಅಂಥೇಳಿ ಯೋಜನೆ ಸ್ಯಾಂಕ್ಷನ್. ಇವೆಲ್ಲ ರೀತಿ ಇಂಥ ಹಲವಾರು ಕಡೆ ಇವತ್ತು ಈ ರೈತರ ಪರವಾಗಿ ನಿರಂತರ ಹೋರಾಟ ನಡೆದೈತಿ. ಆ ಹೋರಾಟಕ್ಕೆ ತಾವೆಲ್ಲ ರೈತ ತಾಯಂದಿರು ಕೂಡ ಇನ್ನು ಮುಂದಿನ ದಿನಮಾನದಾಗ ನೀವು ಭಾಗವಹಿಸಲೇಬೇಕು. ನೀವು ಮನ್ಯಾಗ ಉಳಿದ್ರೆ ನ್ಯಾಯ ಸಿಗೋದಿಲ್ಲ. ಇನ್ನು ಮುಂದೆ ಅಜ್ಜರ ಗುರ್ಲಾಪುರದಾಗ ಇನ್ನು ಮುಂದೆ ಹೋರಾಟ ಆತಂದ್ರೆ ಒಂದು ಕಬ್ಬಿನ ಬೆಲೆ ನಿಗದಿ ಜಾತ್ರೆ ಅಂತೇಳಿ ಮಾಡೋದೈತಿ 2 ದಿವಸ. ಎಲ್ಲ ತಾಯಂದಿರ ನಮ್ಮೆಲ್ಲ ಹಿರಿಯರ ಮನೆ ಕುಟುಂಬ ಸಮೇತ ಬರೋದು. 2-3 ದಿವಸ ಅಲ್ಲೇ ಒಂದು 10 ಲಕ್ಷ ಕೋಟಿ ಜನ ಕೂಡ ಜಾತ್ರೆ ಮಾಡಿದ್ವು. ಕಬ್ಬಿನ ಬಿಲ್ಲ ಎಲ್ಲ ಫಿಕ್ಸ್ ಆಕತ್ರಿ. ತಪ್ಪೇನಿದ್ರಿ? ಬರ್ತೀರಿಲ್ರಿ ಅಕ್ಕಾರ? ಕೈ ಎತ್ರಿ. ಎಸ್, ಚೆನ್ನಮ್ಮಾಜಿಗಳು ಗಟ್ಟಿದಾರ್ರಿ. ನಮ್ಮ ಚೆನ್ನಮ್ಮಾಜಿಗಳು ಗಟ್ಟಿ ಆದ್ರಂದ್ರೆ ರಾಯಣ್ಣಗಳು ಗುಡ್ಕೊಳ ಗಟ್ಟಿ ಆಗ್ತಾರೆ. ಅದಕ್ಕಾಗಿ ಭಾಳ ತಾವೆಲ್ಲ ಶಾಂತ ರೀತಿಯಿಂದ ಇಲ್ಲಿವರೆಗೆ ನಮ್ಮ ವಿಚಾರಗಳನ್ನ ತಾವೆಲ್ಲ ಕೂಡ ಗಟ್ಟಿಯಾಗಿ ತಲೆಯಾಗಿ ಇಟ್ಕೋರಿ. ಯಾಕಂದ್ರೆ ಇದು ರೈತರ ಏಳಿಗಾಗಿ ನಾವೇನ MLA ಆಗಬೇಕು, ಮಂತ್ರಿ ಆಗ್ಬೇಕಂತೇಳಿ ನಮ್ಮಲ್ಲಿ ಇಲ್ಲ. ಈಗ ನಾವು ನಮ್ಮ ಶಶಿಕಾಂತ್ ಗುರೂಜಿ ಅವರು ಮುಖ್ಯಮಂತ್ರಿ ಇದ್ದಂಗೆ. ಈಗ ಅವ್ರು ಏನಾರು ಹೇಳಿರಪ್ಪ ಅಂದ್ರೆ ಮುಖ್ಯಮಂತ್ರಿ ಅದನ್ನು ಪಾಲನೆ ಮಾಡ್ತಾನೆ. ಈಗ ಮುಖ್ಯಮಂತ್ರಿಗೆ ಒಂದೇ ಹಿಂಗೆ ಆಗ್ಬೇಕಂತೇಳಿ ಒಂದು ಕರೆ ಕೊಟ್ಟುಪ್ಪ ಅಂತಂದ್ರೆ ಮುಖ್ಯಮಂತ್ರಿ ಕೆಲಸ ಮಾಡ್ತಾನೆ. ನಿಮ್ಮ ಆಶೀರ್ವಾದದಿಂದ ಅದೆಲ್ಲ ದೊಡ್ಡ ಪ್ರಮಾಣದಾಗ ಗಟ್ಟಿಯಾಗತ್ತತಿ. ತಾವು ಕೂಡ ಈ ಹೆಗಲ ಮೇಲೆ ಒಂದು ಹಸಿರು ಶಾಲೆ ಹಾಕ್ರಿ. ಇದು ದೇವ್ರ ಹಸಿರು. ಯಾಕಪ್ಪ ಅಂತಂದ್ರೆ ನಮ್ಮ ಬೆಳೆ ಹಸಿರು ಇತ್ತಪ್ಪ ಅಂದ್ರೆ ನಮ್ಮ ಮುಖ ಕೂಡ ಚೈತನ್ಯ ಇರ್ತೈತಿ. ಅದು ಲಾಭ ಆಗಲಿ ಬಿಡಲಿ ಸಂತೋಷವಾಗಿರ್ತೀವಲ್ಲ. ಬೆಳೆ ಒಣಗಿತಪ್ಪ ಅಂದ್ರೆ ಅಯ್ಯೋ ಅಂತು. ಅದಕ್ಕಾಗಿ ನಮ್ಮ ಬದುಕು ಹಸಿರಾಗಿರಲಿ ಅಂಥೇಳಿ ಪ್ರೊಫೆಸರ್ ನವೀನ್ ಸ್ವಾಮಿ ಹಲವಾರು ಹಿರಿಯರು ನಮ್ಮ ಹೆಗಲ ಮೇಲೆ ಕೊಟ್ಟೋಗ್ಯಾರು. ಇದು ಎಷ್ಟು ಶಕ್ತಿಪ್ಪ ಅಂದ್ರೆ ಒಬ್ಬ ರಾಜಕಾರಣಿ ಕಡೆ ಹೋಗ್ರಿ, ಒಬ್ಬ ಅಧಿಕಾರಿಗಳ ಕಡೆ ಹೋಗ್ರಿ, ಆಟೋಮೆಟಿಕ್ಕ ಅವ್ರಿಗೆ ಗೋಳೆ ಉಗಿತಿದ್ದು. ಸರ್ ಯಾಕೆ ಬಂದಿರಿ ಕೇಳ್ತಾರೆ. ಸರ್ ಅಂತಾರೆ ನಿಮಗೆ, ಅವಾಗ ನೀವು ಮಾಲಕರಾಗ್ತೀರಿ. ಹಂಗೆ ಹೋದ್ರಪ್ಪ ಅಂದ್ರೆ ನೀವು ಬೇಕಂದ್ರೆ ಡಗಳಂಗಿ ಹಾಕೊಂಡು ಹೋಗ್ರಿ. ನಿಲ್ಲೋ ಮರ ಹಾಕೊಂಡಲ್ಲಿ ಒಂದು 10 ನಿಮಿಷ ಆಮೇಲೆ ಬಾ ಅಂತಾರೆ. ಈ ಸಂಘಟನೆ ಹಾಕೊಂಡು ಹೋದ್ರೆ ಸರ್ ಬರ್ರಿ ನಮಸ್ಕಾರ ಅಂತಾರೆ. ಅದಕ್ಕೆ ಅದನ್ನೆಲ್ಲ ತಾವ ಎಲ್ಲ ಹೆಗಲ ಮೇಲೆ ಒಂದು ಶಾಲ್ ಹಾಕೋರಿ, ತಾಯಂದಿರು ಹಾಕೋರಿ. ಯಾರೂ ಅಸಹ್ಯ ಪಟ್ಕೋಬೇಡ್ರಿ. ಅಸಹ್ಯ ಪಟ್ಕೊಂಡಿದ್ದಕ್ಕೆ ಹಿಂಗಾಗೈತೆ ಟೈಮ್ ಆತಕ್ಕೆ. ಈಗ ಇನ್ನೊಂದು ಹೇಳಲೇಬೇಕಾಜಾರ, ಪಿಕ್ಚರ ಹೀರೋಗಳ್ನ ಈ ರಾಜಕಾರಣಿಗಳ್ನ ಇವರೆಲ್ಲ ವಾಟ್ಸಪ್ಪ ಫೇಸ್ಬುಕ್ದಾಗ ಹಾಕ್ತಾರೆ. ಮನ್ಯಾಗ ತಾಯಿ ತಂದಿದ್ದು ಹಾಕಂಗಿಲ್ಲ, ಹೊಲ್ದಾಗ ಕೆಲಸ ಮಾಡೋದು ಮಾತ್ರ ಎಂದೂ ಹಾಕಂಗಿಲ್ಲ. ಇವ್ರು ಅಸಹ್ಯ ಅಂತಾರೆ ಅದಕ್ಕೆ. ಇನ್ನು ಮುಂದಕ್ಕೆ ಹೊಲ್ದಾಗ ಕೆಲಸ ಮಾಡೋದು ಯಾರು ಕಳೆ ಕೀಳ್ತಾರ? ಬಾಕುದಿತ್ತು ಒಂದು ಭೂಮಿ ಒಳಗಾರ ಹಾಡಿ ಅಲ್ಲಿ ಕಸ ಕಳೆ ಕೀಳೋದು. ನಮ್ಮ ಬೆಳೆ ಒಂದು ತಿಂಗಳಿಗೆ ಎಷ್ಟು ಬತ್ತು, 2 ತಿಂಗಳಿಗೆ ಎಷ್ಟು ಬತ್ತು, 3 ತಿಂಗಳಿಗೆ ಎಷ್ಟು ಬತ್ತು, 12 ತಿಂಗಳು ಹೆಂಗೆ ಕಬ್ಬು ಬೆಳೀತು, ಬೀಜ ಹಾಕಿ ಅದಕ್ಕೆ ಎಷ್ಟು ಸಲ ನೀರು ಹಾಸೋದು. ಇಂಥ ಹಲವಾರು ರೈತ ಚಟುವಟಿಕೆಗಳನ್ನ
ವಾಟ್ಸಪ್ಪ ಫೇಸ್ಬುಕ್ದಾಗ ಹಾಕ್ರಿ, ಇನ್ಸ್ಟಾಗ್ರಾಮ್ದಾಗ ಹಾಕ್ರಿ. ಈ ನಾಡಿನ ಜಗತ್ತು ನೋಡ್ಬೇಕು ಎಷ್ಟು ಕಷ್ಟ ಆಯ್ತು. ಇದಕ್ಕೆ ಊಟ ಹಂಗೆ ಬರೋದಿಲ್ಲ, ಇದಕ್ಕೆ ಶ್ರಮ ಆಯ್ತೈತಿ. ಈ ನಾಡಿನ ಜನ ನೋಡೋ ರೀತಿ ಒಳಗೆ ನಿಮ್ಮ ಮೊಬೈಲ್ ಉಪಯೋಗ ಮಾಡ್ಕೋರಿ. ಈ ರೈತರ ನಾವೆಲ್ಲ ಆರ್ಥಿಕವಾಗಿ ಪ್ರಬಲ ಆಗಲಿಕ್ಕೆ ನಾವೆಲ್ಲರೂ ಒಕ್ಕಟ್ಟಾಗನು. ನಿಮಗೇನ್ರ ಆದ್ರೆ ನಾವು ಬರುತ್ತು, ನಮಗೇನ್ರ ಆದ್ರೆ ಮಂದಿ ನಗಾದದ್ದು ಬರ್ತಾರಲ್ಲ ಆಮೇಲೆ ಗುರುಗಳು. ಆಗಲಿ ಸಂತೋಷ. ನಮ್ಮನ್ನು ಕೂಡ ಇಲ್ಲಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟೋದಕ್ಕಾಗಿ, ಎರಡು ಮಾತನ್ನು ಹಚ್ಕೊಳ್ಳಿಕ್ಕೆ ಅವಕಾಶ ಮಾಡೋದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಎಲ್ಲ ಪರಮರ ಪೂಜ್ಯರ ಪಾದಕ್ಕೆ ಮನಸ್ಸಿ ನಾನು ನಮಸ್ಕಾರ ಹೇಳ್ತಾನೆ. ಪ್ರಸ್ತುತ ಪರಿಸ್ಥಿತಿ ಏನೈತಿ, ವಾಸ್ತವಿಕ ಸತ್ಯವನ್ನು